ದಟ್ಟವಾದ ಕಾಡಿನ ಹಸಿರಿನ ನಡುವೆ ಒಂದು ಪುಟ್ಟ ಕೋತಿ ಮರಿ ಸಂಪೂರ್ಣ ಒಂಟಿಯಾಗಿತ್ತು. ಬೇಟೆಗಾರರ ಅನಿಷ್ಟ ಆಟಕ್ಕೋ ಅಥವಾ ವಿಧಿಯ ಕ್ರೂರ ನಿರ್ಧಾರಕ್ಕೋ ಅದರ ಅಮ್ಮ ಕಾಣೆಯಾಗಿದ್ದಳು. ಅಮ್ಮನ ಹೊಟ್ಟೆಗೆ ಅಂಟಿಕೊಂಡು ಲೋಕ ನೋಡುತ್ತಿದ್ದ ಆ ಕೋತಿ ಮರಿಗೆ ಈಗ ಕಾಡಿನ ಪ್ರತಿ ಶಬ್ದವೂ ಭಯ ಹುಟ್ಟಿಸುತ್ತಿತ್ತು. ಒಂದು ಸಂಜೆ ತೀವ್ರ ಚಳಿಯಿಂದ ನಡುಗುತ್ತಿದ್ದ ಮರಿಗೆ ಅಮ್ಮನ ಬೆಚ್ಚಗಿನ ಅಪ್ಪುಗೆ ನೆನಪಾಗಿತ್ತು. ಗಾಬರಿಯಿಂದ ಅತ್ತಿತ್ತ ಓಡಿದ ಆ ಕೋತಿ ಮರಿ ಅಮ್ಮನ ಹೋಲಿಕೆ ಇದ್ದ ಒಂದು ಮರದ ದಿಮ್ಮಿಯನ್ನ ಕಂಡು ಓಡಿ ಹೋಗಿ ಬಿಗಿಯಾಗಿ ಅಪ್ಪಿಕೊಂಡಿತ್ತು. ಕಣ್ಣು ಮುಚ್ಚಿ ಆ ನಿರ್ಜೀವ ಕಟ್ಟಿಗೆಯಲ್ಲೇ ತನ್ನ ಅಮ್ಮನ ಹೃದಯ ಬಡಿತವನ್ನ ಕೇಳಲು ಪ್ರಯತ್ನಿಸಿತ್ತು. ತನ್ನ ಪುಟ್ಟ ಕೈಗಳಿಂದ ಆ ಮರವನ್ನ ಎಷ್ಟು ಜೋರಾಗಿ ಹಿಡಿದಿತ್ತೆಂದರೆ ಸಾವು ಬಂದರೂ ಆ ಅಪ್ಪುಗೆಯನ್ನ ಬಿಡಲಾರೆನೇನೋ ಎಂಬಂತೆ ಅಪ್ಪಿಕೊಂಡಿತ್ತು. ಆ ಮರಿಯ ಕಣ್ಣಿನ ಹನಿಗಳು ಮರದ ಮೇಲೆ ಬೀಳುತ್ತಿದ್ದವು. ಜಗತ್ತಿನ ಅತಿದೊಡ್ಡ ನೋವೆಂದರೆ ಅದು ತಬ್ಬಲಿ ಎಂಬ ಪಟ್ಟ. ಅಮ್ಮನ ಪ್ರೀತಿ ಸಿಗದ ಆ ಜೀವಕ್ಕೆ ಆ ನಿರ್ಜೀವ ಕಟ್ಟಿಗೆಯೇ ಸರ್ವಸ್ವವಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮಿಸ್ಟರ್ ನಾಕ್ಸ್ ಕತೆ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಬಳಗಕ್ಕೂ ಶೇರ್ ಮಾಡಿ.